ಹಲೋ ನಮಸ್ತೆ, ವೆಲ್ಕಮ್ ಟು ಫ್ಯೂ ಮಿನಿಟ್ಸ್ ವಿತ್ ಮೋಹನ್. ಹೇಗಿದ್ದೀರಾ ಎಲ್ಲರೂ ಚೆನ್ನಾಗಿದ್ದೀರಾ ಅನ್ಕೊಂಡಿದ್ದೀನಿ. ಇವತ್ತಿನ ವ್ಲಾಗು ನಿಮ್ಗೆ ನೋಡಿದ್ರೇನೆ ಗೊತ್ತಾಗೋಗಿರುತ್ತೆ. ಇವತ್ತು ಕುಕಿಂಗ್ ವಿಡಿಯೋ ಮಾಡ್ತಾ ಇದ್ದೀನಿ. ನಾನು ನಿಮ್ಗೆ ಹೇಳ್ತಾ ಇದ್ದೆ, ನಮ್ಮ ಮಮ್ಮಿ ನಮ್ಮ ಅಕ್ಕ ಇಬ್ರು ತುಂಬಾ ಚೆನ್ನಾಗಿ ಅಡುಗೆ ಮಾಡ್ತಾರೆ ಅಂತ. ನಮ್ಮ ಅಕ್ಕ ಹೇಳ್ತಾ ಇದ್ಲು, ಯಾವುದೋ ಒಂದು ಸಿಂಪಲ್ ರೆಸಿಪಿ ಇದೆ, ನಾನು ಹೇಳ್ಕೊಡ್ತೀನಿ ಅಂತ. ನನಗೂ ಇತ್ತು ನನ್ನ ಪ್ಲೇ ಲಿಸ್ಟ್ ಅಲ್ಲಿ ಒಂದು ವಿಡಿಯೋ ಇವ್ರು ಕೊಟ್ಬಿಡ್ಬೇಕು ಅಂತ. ಸೊ ಇವತ್ತು ನಿಮ್ಗೆಲ್ಲ ಆ ಸಿಂಪಲ್ ರೆಸಿಪಿ ಹೇಳ್ಕೊಡಕ್ಕೆ ಬರ್ತಾ ಇದ್ದಾರೆ ನಮ್ಮ ಅಕ್ಕ ಅರ್ಚನಾ ಮಲ್ಲೇಶ್. ಹಾಯ್ ಹಾಯ್ ಅಕ್ಕ, ಹಾಯ್, ವೆಲ್ಕಮ್ ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್. ಆಕ್ಚುಲಿ ಓಕೆ, ಏನು ಹೇಳ್ಕೊಡ್ತಾ ಇದ್ದೀರಾ ಇವತ್ತು ಎಲ್ಲರಿಗೂ? ಸೊ ಇವತ್ತು ನಿನ್ನೆ ಸ್ವಲ್ಪ ಚಿಲ್ಡ್ರನ್ಸ್ ಡೇ ಆಗಿದ್ರಿಂದ ನನ್ನ ಮಕ್ಳಿಗೆ ಇಷ್ಟ ಆಗಿರುವಂತ ಪನ್ನೀರ್ ಸ್ಯಾಂಡ್ವಿಚ್ ಈಸಿಯಾಗಿ ಮಾಡ್ಕೊಳ್ಬಹುದು, ಎಲ್ರಿಗೂ ಇಷ್ಟ ಆಗುತ್ತೆ. ಓಕೆ, ಪನ್ನೀರ್ ಸ್ಯಾಂಡ್ವಿಚ್. ಇಲ್ಲಿ ಎಗ್ಗು ಇಟ್ಟಿದ್ದೀರಾ? ಎಗ್ ಸ್ಯಾಂಡ್ವಿಚ್. ಓಕೆ, ಪನ್ನೀರ್ ಸ್ಯಾಂಡ್ವಿಚ್, ಎಗ್ ಸ್ಯಾಂಡ್ವಿಚ್. ಓಕೆ, ಡೈರೆಕ್ಟ್ ಆಗಿ ವಿಡಿಯೋಗೆ ಹೋಗ್ಬಿಡೋಣ. ಹೆಂಗೆ ಏನೇನು ಇಂಗ್ರೀಡಿಯೆಂಟ್ಸ್ ಬೇಕು ಇಂಗ್ರೀಡಿಯೆಂಟ್ಸ್ ನೋಡ್ಕೊಂಡ್ಬಿಡೋಣ. ನಾನು ಬ್ರೆಡ್ ತಗೊಂಡಿದ್ದೀನಿ. ಓಕೆ, 2 ಬ್ರೆಡ್ ಸ್ಲೈಸಸ್, ಫೈನ್, ಪನ್ನೀರ್, ಓಕೆ, ಕುಕುಂಬರ್, ಮಯೋನೀಸ್, ಓಕೆ, ಎಗ್ಲೆಸ್ ತಗೊಂಡಿದ್ದೀನಿ ನಾನು, ಓಕೆ, ಕೆಚಪ್, ಪೆಪ್ಪರ್, ಓಕೆ, ಸಾಲ್ಟ್, ಸರಿ, ಅಮೂಲ್ ಬಟರ್, ಫೈನ್, 2 ಮೊಟ್ಟೆ ಬಾಯ್ಲ್ ಆಗಿದೆ, 2 ಮೊಟ್ಟೆ. ಓಕೆ, ಫೈನ್. ಹೆಂಗೆ ಇವಾಗ ಏನು ಪ್ರೊಸೆಸ್ ಸ್ಟಾರ್ಟ್ ಮಾಡೋದು? ಹೆಂಗೆ 2 ಬ್ರೆಡ್ ನ ಬಟರ್ ಹಾಕಿ ಸ್ವಲ್ಪ ಫ್ರೈ ಮಾಡ್ಕೊಂಡ್ಬಿಡೋಣ ಫಸ್ಟ್. ಓಕೆ, ಪನ್ನೀರ್ ನ 2 ಸೈಡ್ ಸ್ವಲ್ಪ ಬ್ರೌನ್ ಆಗೋ ತರ ಫ್ರೈ ಮಾಡ್ಕೊಂಡು ಓಕೆ, ತುರ್ದು ಇಟ್ಕೊಳ್ಳೋಣ. ಫೈನ್. ಅಂಡ್ ಈ ಬಾಯ್ಲ್ ಆಗಿರೋ ಮೊಟ್ಟೆನ ಬಿಡಿಸಿ ತುರ್ದು ಸಪರೇಟ್ ಆಗಿ ಇಟ್ಕೋಬೇಕು. ಫೈನ್. ಅದನ್ನೆಲ್ಲ ಸಪರೇಟ್ ಆಗಿ ತುರ್ದು ಕಟ್ ಮಾಡಿ ತೋರಿಸ್ತೀನಿ ಬನ್ನಿ ಗೈಸ್ ಏನ್ ಮಾಡ್ತಾರೆ ಅಂತ. ಈಗ ಪನ್ನೀರ್ನ 2 ಬದಿನೂ ಬ್ರೌನ್ ಆಗೋವರೆಗೂ ಫ್ರೈ ಮಾಡಿ ಇಟ್ಕೋಬೇಕು. ಮತ್ತು ಸ್ವಲ್ಪ ಬಟರ್ ಹಾಕಿ ಬಟರ್ನ ಫ್ರೈ ಮಾಡ್ಕೊಂಡು ಸ್ವಲ್ಪ ಈಗ ಹಚ್ಕೊಳ್ತಾ ಇದ್ದೇನೆ ಬ್ರೆಡ್ಗೆ. ಹಚ್ಕೊಂಡು ಮತ್ತೆ ಹಾಗೆ 2 ಬದಿನೂ ಬ್ರೌನ್ ಆಗೋವರೆಗೂ, ಸ್ವಲ್ಪ ಬ್ರೌನ್ ಆದರೆ ಸಾಕು, ಜಾಸ್ತಿ ಬೇಡ. ಫ್ರೈ ಮಾಡಿ ಇಟ್ಕೊಂಬಿಡೋಣ. ಕುಕುಂಬರ್ ತುರ್ಕೋತಾ ಇದ್ದೀನಿ. ಸ್ವಲ್ಪ ನೀರು ಆಗುತ್ತೆ, ಅದನ್ನೆಲ್ಲ ಸ್ಕ್ವೀಸ್ ಮಾಡಿ ಇಟ್ಕೊಳ್ಳೋಣ. ಪನ್ನೀರ್ ತುರಿತಾ ಇದ್ದೀನಿ. ಪನ್ನೀರು ಅಷ್ಟೇ, ಸ್ವಲ್ಪ ಸಾಲ್ಟು, ಪೆಪ್ಪರು 2 ಹಾಕಿ ಚೆನ್ನಾಗಿ ಕಲಸಿಟ್ಟು ಈ ಮೊಟ್ಟೆನೂ ಹಾಗೆ ಮಾಡ್ಕೋಬೇಕು. ಮೊಟ್ಟೆನೂ ತುರಿದ್ಬಿಟ್ಟು ಸ್ವಲ್ಪ ಪೆಪ್ಪರ್, ಸ್ವಲ್ಪ ಸಾಲ್ಟ್ 2 ಹಾಕಿಟ್ಟು ಒಂದು ಬದಿಗೆ ಇಟ್ಕೊಂಡ್ಬಿಡೋಣ. ಹೇ ಗೈಸ್, ಓಕೆ, ಎಲ್ಲ ತುರ್ದು ರೆಡಿ ಇಟ್ಕೊಂಡಿದ್ದೀವಿ. ಈಗ ನೆಕ್ಸ್ಟ್ ಏನ್ ಮಾಡೋದಮ್ಮ? ಸೆಟ್ ಮಾಡೋಣ. ಸ್ಯಾಂಡ್ವಿಚ್ ನ ಸೆಟ್ ಮಾಡಬೇಕು. ಲೇಯರ್ ಬೈ ಲೇಯರ್, ಲೇಯರ್ ಬೈ ಲೇಯರ್ ಸೆಟ್ ಮಾಡಬೇಕು. ಓಕೆ, ಬನ್ನಿ ಹಂಗೆ ಲೇಯರ್ ಮಾಡ್ತಾರಂತೆ. ಹೆಂಗೆ ನೋಡೋಣ. ಏನು ಏನ್ ತೊಗೊಳ್ಳೋದು? ಬಟರ್ ಹಾಕಿ ಫ್ರೈ ಮಾಡ್ಕೊಂಡಿರೋ ಸ್ಯಾಂಡ್ವಿಚ್ ಬ್ರೆಡ್. ಸೊ ಮೊದಲಿಗೆ ಇದ್ರ ಮೇಲೆ ಮಯೋನೀಸ್ ಹಾಕೊಳ್ಳೋಣ. ಮಕ್ಕಳಿಗೆ ತುಂಬಾ ಇಷ್ಟ ಮಯೋನೀಸ್ ಅಂತ ಜಾಸ್ತಿ ಕೊಡಬಾರ್ದು, ಸೊ ಲಿಮಿಟ್ ಅಲ್ಲೇ ಯೂಸ್ ಮಾಡಬೇಕು. ಓಕೆ, ಜಸ್ಟ್ ಸ್ಕ್ವಿರಿಲ್, ಸ್ವಲ್ಪ ಸ್ಕ್ವಿಲ್ ಮಾಡಿ ಸ್ಪ್ರೆಡ್ ಮಾಡೋಣ. ಓಕೆ, ಮಕ್ಕಳಿಗೆ ಕೆಚಪ್ ಮಯೋನೀಸ್ ಎಲ್ಲ ತುಂಬಾ ಇಷ್ಟ ಆಗುತ್ತೆ. ವೀಕ್ಲಿ ಒನ್ಸ್ ನಾವು ಕೊಟ್ರೆ ಅವ್ರಿಗೆ ಇಷ್ಟ ಆಗೋ ತರ ಮಾಡ್ಬೋದು, ಇಷ್ಟ ಆಗೋ ತರ ತಿಂತಾರೆ. ಓಕೆ, ಆಕ್ಚುಲಿ ನನ್ನ ಪ್ರಕಾರ ಮಯೋನೀಸ್ ಬೇಡ, ಇದನ್ನ ಅವಾಯ್ಡ್ ಮಾಡಿದ್ರೆ ಬೆಟರ್. ಕೇರಳ ಅಲ್ಲೆಲ್ಲ ಮಯೋನೀಸ್ ನ ಬ್ಯಾನೇ ಮಾಡಿದ್ದಾರೆ. ಕೇರಳ ಅಂತಲ್ಲ, ಯಾವುದೋ ಸ್ಟೇಟ್, ಬಟ್ ಇದನ್ನ ಸ್ವಲ್ಪ ಅವಾಯ್ಡ್ ಮಾಡಿದ್ರೆ ಬೆಟರ್. ಇವತ್ತು ಒಂದಿನಕ್ಕೆ ಏನಿಲ್ಲ ಗೈಸ್, ತಿಂತೀನಿ. ನೆಕ್ಸ್ಟ್ ಈಗ ಪನ್ನೀರ್ ಮಾಡ್ತಾ ಇದ್ದೀನಿ. ಸೊ ಹಾಗಾಗಿ ಪನ್ನೀರ್ನ ಏನ್ ತುರ್ದು ಇಟ್ಕೊಂಡಿದೀವಿ ಅದನ್ನ ನೆಕ್ಸ್ಟ್ ಲೇಯರ್ ಮಯೋನೀಸ್ ಮೇಲೆ ಗೈಸ್. ಬಾಯಲ್ಲಿ ನೀರು ಬರ್ತಾ ಇದೆ ಗೈಸ್. ಪನ್ನೀರ್ ಮೊಟ್ಟೆ ಅಂದ್ರೆ ಅದು ನಮ್ಮ ಏರಿಯಾ, ಅದು ಪ್ರೋಟೀನ್ ತುಂಬಾ ಚೆನ್ನಾಗಿರುತ್ತೆ. ಇಫ್ ಇನ್ ಕೇಸ್ ನೀವೇನಾದ್ರು ಪ್ರೋಟೀನ್ ಏನಾದ್ರು ಇದ್ರೆ ಅದನ್ನ ಹಂಗೆ ತಿನ್ಬಿಡಿ, ಹಂಗೂ ಆಗೋಗುತ್ತೆ. ತಿನ್ಬೋದಲ್ಲ ಅದು ಹಂಗೆ. ಈ ವಿಡಿಯೋ ಆದ ತಕ್ಷಣ ನಾನು ಅದೇ ಕೆಲಸನೇ ಮಾಡೋದು. ನೆಕ್ಸ್ಟ್ ಕುಕುಂಬರ್ನ ತುರಿದು ಸ್ಕ್ವೀಸ್ ಮಾಡಿ ಇಟ್ಕೊಂಡಿದ್ದೀನಿ. ನೀರ್ ಇರಬಾರ್ದು. ಕುಕುಂಬರ್ನ ತೋರಿಸಿ. ನಮ್ಮ ಕ್ಯಾಮ್ರಾಮ್ಯಾನ್ ಯಾರು ಅಂತ ಲಾಸ್ಟ್ ಅಲ್ಲಿ ಕ್ರೆಡಿಟ್ ಹಾಕಿರ್ತೀನಿ, ಅಲ್ಲಿ ನೋಡಿ. ಅವ್ರು ಕ್ಯಾಮ್ರಾ ಮುಂದೆ ಬರಲ್ಲ, ನಿಮ್ಗೆ ಗೊತ್ತವ್ರಿಲ್ಲ. ಕುಕುಂಬರ್ಗೆ ಸ್ವಲ್ಪ ಪೆಪ್ಪರ್ ಅಂಡ್ ಸಾಲ್ಟ್ ಹಾಕಿ ಇಟ್ಕೊಂಡಿದ್ದೀನಿ. ಸೊ ರೌಂಡ್ ಹಾಕಿದ್ರೆ ಮಕ್ಳು ತಿನ್ನಲ್ಲ, ಸ್ವಲ್ಪ ಮಕ್ಳು ತೆಗೆದು ಇಟ್ಬಿಡ್ತಾರೆ. ಸೊ ನಾನು ಏನ್ ಮಾಡ್ತೀನಿ, ಈ ತರ ತುರ್ದ್ಬಿಟ್ಟು ಜಸ್ಟ್ ಈ ತರ ಒಂದೊಂದು ಸ್ಪೂನ್ ಒಂದ್ ಕಡೆ ಹಾಕಿದ್ರೆ ಪನ್ನೀರ್ ಜೊತೆ ಬಾಯಿ ಸಿಗ್ತಾ ಇರುತ್ತೆ, ಕುಕುಂಬರ್ ಕಾಣಿಸೋದೇ ಇಲ್ಲ, ಮಕ್ಳು ತಿಂತಾರೆ. ಓಕೆ, ನೆಕ್ಸ್ಟ್ ಏನು? ಸೊ ನೆಕ್ಸ್ಟ್ ಇನ್ನೊಂದು ಬ್ರೆಡ್ ತಗೊಂಡು ಮೊಟ್ಟೆದು ಅದು ಸಪರೇಟಾ? ಇದು ವೆಜಿಟೇರಿಯನ್, ಒಂದು ಪನ್ನೀರ್ ಒಂದು ಎಗ್ ಒಂದು. ಸೊ ಆಗ್ಲೇ ನಾವು ಮಯೋನೀಸ್ ಹಾಕಿದ್ವಿ. ಈಗ ಇದಕ್ಕೆ ವಿಲ್ ಪುಟ್ ಸಮ್ ಕೆಚಪ್. ಓಕೆ, ಜಸ್ಟ್ ಸ್ವಲ್ಪ ಕೆಚಪ್ ಅಷ್ಟೇ ಗೈಸ್. ಕೆಚಪ್ ಸ್ವಲ್ಪ ಅವಾಯ್ಡ್ ಮಾಡಿದ್ರೆ ಬೆಟರ್. ಬಟ್ ಒಂದ್ ದಿನಕ್ಕೆಲ್ಲ ಏನೂ ಆಗಲ್ಲ, ಒನ್ ಡೇ ಓಕೆ ಸ್ನ್ಯಾಕ್ ಮಾಡಕ್ಕೆ. ವೀಕ್ಲಿ ಒನ್ಸ್ ಯೂನಿಕ್ ಚೀಟ್ ಡೇ ಹೇಗೋ ಹಾಗೆ ವೀಕ್ಲಿ ಒನ್ಸ್ ಮಕ್ಕಳಿಗೆ ಜಂಕ್ ಫುಡ್ ಡೇ. ಚೀಟ ಕತೆ ಮುಗೀತು ಗೈಸ್. ಇನ್ನು ನೆಕ್ಸ್ಟ್ ಜನವರಿವರೆಗೂ
ನೋ ಚೀಟ್ ಡೇಸ್. ಸಖತ್ತಾಗಿ ಕಾಣಿಸ್ತೀನಿ ನಾನು. So we'll give this a side. ಓಕೆ, ಅದು ಪನ್ನೀರ್ ಸ್ಯಾಂಡ್ವಿಚ್. ಇವಾಗ ಸೇಮ್ ಎಗ್ನ ಹಾಕೋದು ಅಷ್ಟೇ ಅಲ್ವಾ? ಸರಿ, ಅದನ್ನ ಎಗ್ ಮಾಡ್ಬಿಡಪ್ಪ ಅಷ್ಟೇ. ಸೇಮ್ ಹಾಗೆ ನಾವು ಪನ್ನೀರ್ನ ಹೇಗೆ ಸೆಟ್ ಮಾಡ್ಕೊಂಡ್ವೋ ಹಾಗೆ ಸ್ವಲ್ಪ ಕೆಚಪ್ ಹಾಕಿ, ಸ್ವಲ್ಪ ಅದ್ರ ಮೇಲೆ ಎಗ್ ಹಾಕಿ, ಕುಕುಂಬರ್ ಹಾಕಿ, ಕೆಚಪ್ ಹಾಕಿ ಮತ್ತೆ ಮುಚ್ಚಿಬಿಟ್ರೆ ಎಗ್ ಸ್ಯಾಂಡ್ವಿಚ್ ರೆಡಿ. ನೋಡಿ ಇಲ್ಲಿ ಪನ್ನೀರ್ ಸ್ಯಾಂಡ್ವಿಚ್ ಆ್ಯಂಡ್ ಎಗ್ ಸ್ಯಾಂಡ್ವಿಚ್ ವಿತ್ ಅ ಸ್ಮೈಲ್ ರೆಡಿ. ಗೈಸ್, ಫೈನಲಿ ಸ್ಯಾಂಡ್ವಿಚ್ ರೆಡಿ ಆಗಿಬಿಟ್ಟಿದೆ. ಇದನ್ನು ಟೇಸ್ಟ್ ಮಾಡೋಕ್ಕೆ ಕಾಯ್ತಾ ಇದ್ದೀನಿ ನಾನು. ಇದನ್ನೆಲ್ಲ ಮಾಡ್ಕೊಟ್ರೆ ಮಕ್ಕಳು ಈಸಿಯಾಗಿ ತಿನ್ಬಿಡ್ತಾರಲ್ಲ. ಈಸಿಯಾಗಿ ತಿಂತಾರೆ. ಕುಕುಂಬರ್ ತುರ್ದಿರೋದ್ರಿಂದ, ಪನ್ನೀರ್ ತುರ್ದಿರೋದ್ರಿಂದ ಅವರಿಗೆ ಏನು ಅನ್ಸಲ್ಲ, ಆರಾಮಾಗಿ ತಿನ್ಬಿಡ್ತಾರೆ. ಓಕೆ, ನಾನು ಎಗ್ದು ಹಿಡ್ಕೊಂಡಿದ್ದೀನಿ, ನಾನು ಟೇಸ್ಟ್ ಮಾಡ್ಬಿಡ್ತೀನಿ. ಆಬ್ವಿಯಸ್ಲಿ ಚೆನ್ನಾಗಿರುತ್ತೆ ಗೈಸ್. ನಾನು ತಿಂದಿದ್ದೀನಿ, ಇದು ಮಾಡಿದ್ದಾರೆ. ಅವನಿಗೂ ತಿನ್ನೋಕೆ ಕೊಡ್ಬೇಕಂತೆ. ತಿನ್ನೋಕ್ಕೆ ನಾವು ಕೊಡ್ತೀವಿ. ಥ್ಯಾಂಕ್ ಯು ಸೋ ಮಚ್. ಇವತ್ತು ನನ್ನ ಚಾನಲ್ಗೆ ಬಂದು ಕುಕಿಂಗ್ ಎಲ್ಲರಿಗೂ ಹೇಳ್ಕೊಟ್ಟಿದ್ದಕ್ಕೆ ಥ್ಯಾಂಕ್ ಯು ಸೋ ಮಚ್. ಆವಾಗ ನಮ್ಮ ವಿಡಿಯೋಸಲ್ಲಿ ಬರ್ತಾ ಇರ್ಬೋದು. ಓಕೆನಾ? ನಮ್ಮ ಆಡಿಯನ್ಸ್ಗೆ ಏನಾದರೂ ಹೇಳ್ತೀರಾ ನೀವು? ಈ ತರ ಹೆಲ್ದಿ ರೆಸಿಪೀಸ್ ಅಂಡ್ ಜಂಕ್ ರೆಸಿಪೀಸ್ ಎರಡು ತರ್ತಾ ಇರ್ತೀನಿ ನಾನು. ನೀವು ನೋಡಿ, ನೀವು ಮನೇಲಿ ಟ್ರೈ ಮಾಡ್ಕೊಳ್ಳಿ. ಮಕ್ಕಳಿಗೂ ಇಷ್ಟ ಆಗುತ್ತೆ, ದೊಡ್ಡವರಿಗೂ ಇಷ್ಟ ಆಗುತ್ತೆ. ಎಗ್ ಆ್ಯಂಡ್ ಪನ್ನೀರ್ ಸ್ಯಾಂಡ್ವಿಚ್. ಗೈಸ್, ಚಿಕನ್ನು ತುಂಬ ಚೆನ್ನಾಗಿ ಮಾಡ್ತಾಳೆ. ನಾನು ಮುಂದೆ ಎಲ್ಲ ನಿಮ್ಗೆ ತೋರಿಸ್ತೀನಿ. ಓಕೆ, ಥ್ಯಾಂಕ್ ಯು ಸೋ ಮಚ್. ಹೀಗೆ ನಮ್ಮ ಚಾನಲ್ ಬರ್ತಾ ಇದೆ. ಇವತ್ತು ತುಂಬ ಫಾರ್ಮಲ್ ವಿಡಿಯೋ ಆಗೋಯ್ತು, ಹಿಂಗೆ ನಿಂತ್ಕೊಂಡು ಇಂಟ್ರೊಡಕ್ಷನ್ ಮಾಡಿಕೊಂಡು. ನೆಕ್ಸ್ಟ್ ಇನ್ನೂ ಒಂದೊಳ್ಳೆ ಅಡುಗೆ ಮಾಡಿಸ್ತೀನಿ ನಮ್ಮ ಅಕ್ಕ ಹತ್ರ. ನೀವು ಏನು ಮಾಡಬೇಕು ಅಂದರೆ ದಯವಿಟ್ಟು ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡೋದನ್ನ ಮರಿಬೇಡಿ. ತಿನ್ನಕ್ಕೆ ನಾವು ತಿಂತೀವಿ ಇವಾಗ. ಥ್ಯಾಂಕ್ ಯು ಸೋ ಮಚ್. ಸಿ ಯು ಇನ್ ದ ನೆಕ್ಸ್ಟ್ ವಿಡಿಯೋ. ನಾನು ನಾರ್ಮಲ್ ಆಗಿ ಎಂಡ್ ಮಾಡಬೇಕಿತ್ತು. ಓಕೆ ಗೈಸ್, ಥ್ಯಾಂಕ್ ಯು ಸೋ ಮಚ್. ಸಿ ಯು ಇನ್ ದ ನೆಕ್ಸ್ಟ್ ವಿಡಿಯೋ. ಬಾಯ್ ಬಾಯ್.